ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಮ್ಮ ಅಮ್ಮನ ಫ್ರೆಂಡ್ ಮನೆಗೆ ಬಂದಿದ್ದೆ. ಅವ್ರದ್ದು ಇಂಟೀರಿಯರ್ ಡಿಸೈನಿಂಗ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಮ್ಮ ಯಾವಾಗಲೂ ಹೇಳೋರು ಅವ್ರ ಮನೇಲಿ ಒಂದು ಸ್ವಲ್ಪ ವೆರೈಟಿ ಆಗಿದೆ, ಇಲ್ಲ ಇಂಟೀರಿಯರ್ ಚೆನ್ನಾಗಿದೆ ವುಡ್ಡಿಂದೆಲ್ಲ ಅಂತ. ಅದಕ್ಕೆ ನಾವು ಇವತ್ತು ಒಂದು ವಿಸಿಟ್ ಕೊಡೋಣ ಅಂತ ಹೋದ್ವಿ. ಅಮ್ಮ ಹೇಳ್ದಾಗೆ ಐಟಮ್ಸ್ ಎಲ್ಲ ತುಂಬ ಯೂನಿಕ್ಕಾಗೇ ಇತ್ತು. ಅದಕ್ಕೆ ನಿಮಗೂ ತೋರಿಸ್ಬಿಡೋಣ ಅಂತ ಈ ಪ್ರಯತ್ನ. ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ ಏನೆಲ್ಲ ಯೂನಿಕ್ ಐಟಮ್ಸ್ ಇದೆ ಅಂತ ಅಂತಲ್ಲ, ಇಟ್ಟಿದ ಮೇಲೆ ವಾಸ್ತು ಅಂತ ನೋಡ್ಕೊಂಡಿರೋದು. ಇವೆಲ್ಲ ಐಟಮ್ಸ್ ನಾವು ಹೊರಗಡೆ ಇದ್ವಿ, ಹೊರದೇಶದಲ್ಲಿ ಕಂಬೋಡಿಯಲ್ಲಿ. ಅಲ್ಲಿ ಇದ್ದಾಗ ಒಂದೊಂದೇ ಐಟಮ್ ತಗೊಂಡ್ಬಂದಿದ್ದು. ಇದು ಬಂದ್ಬಿಟ್ಟು ಮೇಡ್ ಇನ್ ಫ್ರಮ್ ಚೈನಾದಿಂದ ಬಂದಿದ್ದು. ಇದು ಫೈಬರ್ ಮೆಟೀರಿಯಲ್, ಫೈಬರ್. ಇದು ಪೇಂಟಿಂಗ್ ಇದಾಗಿರುತ್ತೆ, ಗಣೇಶ ಅಂತ ಹೇಳಿ. ಆಕ್ಚುಲಿ ಇದರಲ್ಲಿ ವಾಟರ್ ಫಾಲ್ಸ್ ಇತ್ತು. ಅವರು ಚೈನಾದವ್ರ ಮಟ್ಟದ, ನಮ್ಮಲ್ಲೆಲ್ಲ 4 ಕೈ, ಚೈನಾದವ್ರು 2 ಕೈ ತೋರ್ಸೋದು. ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಮೇಡಮ್, ಇದು ಪೇಂಟಿಂಗ್ ಕಾಂಬೋಡಿಯಲ್ಲಿ ತಗೊಂಡಿರೋದು. ನಾವಿರ್ತಕ್ಕಂಥ ಸುಮಾರು ಅಲ್ಲಿ 20 ವರ್ಷ ಅಲ್ಲೇ ಇದ್ವಿ, ಅಲ್ಲಿಂದ ತಗೊಂಡಿರೋದು. ಇದು ಅಲ್ಲಿದು ಟೆಂಪಲ್, ಆಂಕೋರ್ ವಾಟ್ ಅಂತ ಕರೀತಾರೆ. ಅದು ಇದು ಆಲ್ಮೋಸ್ಟ್ 7th ವಂಡರ್ ಆಫ್ ದ ವರ್ಲ್ಡ್ ಅಂತಂದು ಬರುತ್ತೆ. ಅದರಲ್ಲೇ ಬರುತ್ತೆ. ಇದು ಕಾಂಟ್ರಿಬ್ಯೂಷನ್ ಇದೆ ಅದ್ರದ್ದು. ಅಂದ್ರೆ ಎರಡಕ್ಕೂ, ನಮ್ಮ ಆಗ್ರಾ ತಾಜ್ ಮಹಲ್ಗೂ ಇದಕ್ಕೂ ಅದನ್ನ ತೆಗೆದನ್ನ ಡಿಸ್ಪ್ಯೂಟ್ನಲ್ಲೇ ಇತ್ತು. ಕೊನೆಗೆ ಅದನ್ನೂ ಇಟ್ಟಿದ್ದಾರೆ, ಇದನ್ನೂ ಇಟ್ಟಿದ್ದಾರೆ, 2 ಇಟ್ಟಿದ್ದಾರೆ. ಅಂಕೋರ್ ವಾಟ್ ಟೆಂಪಲ್ ಅಂತ ಹೇಳ್ಬಿಟ್ಟು 11th ಸೆಂಚುರಿಯಲ್ಲಿ ಕಿಂಗ್ ಜಯವರ್ಮ ಅಂತ ಹೇಳಿ ಕಟ್ಟಿಸಿದ್ದವನು. ಸುಮಾರು 100 ವರ್ಷ ತಗೊಂಡಿದ್ದಾನೆ. 60 ಎಕರೆ ಜಮೀನಲ್ಲಿ ಈ ಥರದ ಸುಮಾರು ಟೆಂಪಲ್ಗಳು, ಗಯಾನ್ ಟೆಂಪಲ್, ಅಂಕೋರ್ ವಾಟ್ ಟೆಂಪಲ್, ಅಪ್ಸರಾ ಟೆಂಪಲ್ ಅಂತ ಹೇಳಿ ಅದೆಲ್ಲ ಇದೆ. ದೊಡ್ಡ ಟೆಂಪಲ್, 3 ಅಂತಸ್ತಿನ ಬಿಲ್ಡಿಂಗ್ ಇದೆ. ಕೆಳಗಡೆ ಇಲ್ಲ, 3 ಗಡಿಗೆ ಆ 4 ಗೋಪುರ ಇದಾವೆ, ಶಿಖರಗಳು. 4 ಶಿಖರಗಳು. ಈ ನೀರಲ್ಲಿ ನೋಡಿದ್ರೆ ಇದು 5 ಇದಾವೆ. ಆಕ್ಚುಲಿ 5 ಇದಾವೆ. ಈ ನೀರಲ್ಲಿ ನೋಡಿದ್ರೆ ಅದು 5 ಕಂಪ್ಲೀಟ್ ಕ್ಲಿಯರ್ ಆಗಿ ಕಾಣುತ್ತೆ. ಯಾವ ಡೈರೆಕ್ಷನ್ ನೋಡಿದ್ರು 5 ಕ್ಲಿಯರ್ ಆಗಿ ಕಾಣುತ್ತೆ. ಪೂರ್ತಿ ಕಲ್ಲಿಂದನೇ ಕಟ್ಟಿರೋದು, ಕಲ್ಲಿಂದ. ಸಿಮೆಂಟ್ ಮಣ್ಣು ಏನು ಬಳಸಿಲ್ಲ, ಪೂರ್ತಿ ಕಲ್ಲು. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದು ಆನೆಗಳು. ಆನೆಗಳನ್ನ ಅಲ್ಲಿಂದ ಯೂಸ್ ಮಾಡ್ಕೊಂಡು ಕಟ್ಟ ಕಿಂಗ್ ಜಯವರ್ಮ ಕಟ್ಟಿರೋದು. ಅವನು ಬಂದ್ಬಿಟ್ಟು ಒರಿಸ್ಸಾದ ರಾಜ. ಅವನು ದೇಶ ಸಂಚಾರ ಅಂತ ಹೊಂಟಾಗ ಆ ಕಡೆಗೆ ಹೋಗಿ ಅಲ್ಲೇ ನೆಲೆಸಿ, ಅಲ್ಲೇ ಮದುವೆಗೆ, ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ರಾಜಧಾನಿ ಸ್ಥಾಪಿಸ್ಕೊಂಡು ಅಂಕೋರ್ ವಾಟ್ ಟೆಂಪಲ್ ಅಂತ ಈಗಲೂ ಇದೆ. ಅದು ಈಗಲೂ ಇದೆ. ಯಾವ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು? ಅದು ಒರಿಜಿನಲಿ ವಿಷ್ಣು ಟೆಂಪಲ್. ಅದು ಅದೆಲ್ಲ ಬಂದ್ಬಿಟ್ಟು ಮೈನ್ಮಾರ್ದ್. ಇದು ಮೈನ್ಮಾರ್ದಲ್ಲಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಗಣೇಶ ಅಲ್ಲಿ ಇಂಡಿಯಾದಲ್ಲಿ ಇದೆ, ಅದೇ ತರ ಗಣೇಶನ ಪೂಜೆ ಮಾಡ್ತಾರೆ. ಗಣೇಶನ ದೇವಸ್ಥಾನ ಇದೆ ಅಲ್ಲಿ. ಅವರು ಗಣೇಶನ ಮೂರ್ತಿಗಳೆಲ್ಲ ಮಾಡಿ ಮಾರ್ತಾರೆ. ಆಮೇಲೆ ಇದು ಪೇಂಟಿಂಗ್. ಆ ಪೇಂಟಿಂಗ್ ಪೇಂಟ್ ಅಲ್ಲ, ಅದು ಅದ್ರಲ್ಲಿರೋ ಬ್ಲೂ ಸಫೈರು, ರೂಬಿ, ಜೇಡ್, ಅವನ್ನೆಲ್ಲ ಪ್ರೀಸಿಯಸ್ ಸ್ಟೋನ್ಗಳು, ಸಣ್ಣ ಸಣ್ಣ ಹಳ್ಗಳನ್ನ ಇದನ್ನ ಮಾಡಿ ಅದರಿಂದ ಮಾಡಿರೋದು ಪೇಂಟ್. ಯೂಶುವಲಿ ನಿಮಗೆ ಸ್ವಲ್ಪ ಗಣೇಶ ಅಂದ್ರೆ ಇಷ್ಟ ಅನ್ಸುತ್ತೆ. ಗಣೇಶ ಕಲೆಕ್ಷನ್ ಎಷ್ಟು ಕಲೆಕ್ಷನ್ಸ್ ಇರ್ಬೋದು? ಸುಮಾರು ಕಲೆಕ್ಷನ್ ಯಾವ್ದಂದ್ರೆ, ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲೆಲ್ಲಿ ಹೆಂಗ್ ಗಣೇಶ ಸಿಗುತ್ತೆ ಅದನ್ನ ತಗೊಂತ ಬಂದೆ ನಾನು. ಸ್ಲೀಪಿಂಗ್ ವುಡ್ ಅಂತ ಕಾಂಬೋಡಿಯದ ಮಾಡಿದ್ದು, ಕಾಂಬೋಡಿಯನ್ ವುಡ್, ರಿಯಲ್ ವುಡ್. ಇದು ಇವೆಲ್ಲ ಕಾಂಬೋಡಿಯನ್ ಐಟಮ್ಸ್. ಆ ಕಡೆನೂ ಅಲ್ಲಿ ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಂ ಎಲ್ಲ ಆನೆಗಳಿಗೆ ಬಹಳ ಇಷ್ಟ. ಕಾಸ್ಟ್ ಬಂದ್ಬಿಟ್ಟು ಯುರೋಪ್, ಥೈಲ್ಯಾಂಡ್, ಚೈನಾ, ಕಂಬೋಡಿಯಾ, ಇಂಡಿಯಾದ ಒಂದು ನ್ಯಾನೋ ಕಾರ್ ಅಂತ ಬಿಟ್ಟಿದ್ರು. ಅದು ಒಂದಿದೆ, ನ್ಯಾನೋ ಕಾರ್ ಅಂತ. ಇಲ್ಲಿರೋ ಕಾರ್ಗಳೆಲ್ಲ ಯುರೋಪ್ ಕಾರ್ಗಳು. ನಾನು ಯುರೋಪ್ಗೆಲ್ಲ ಹೋದಾಗ ಅಲ್ಲೆಲ್ಲ ತಗೊಂಡಿದ್ದೆ. ನೋಡಿ, ಇದು ಯುರೋಪಿಯನ್ ಕಾರ್ಸ್. ಇದೆಲ್ಲ ಕೆಲವೊಂದು ಬ್ರ್ಯಾಂಡ್ ಕಾರ್ಗಳು ಇದಾವೆ. ಎಲ್ಲ ಸುಮಾರು ಎಷ್ಟು ವರ್ಷ ಹಳೆದಿರ್ಬೋದು ಸರ್ ಇದೆಲ್ಲ? ನೀವು ನಾನು ತಗೊಂಡೆ 18 ವರ್ಷ ಆಯ್ತು. 18 ವರ್ಷದಿಂದ ಹಂಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಲ್ವಾ ಇದೆಲ್ಲ? ಬ್ರ್ಯಾಂಡ್ ಪೆನ್ಗಳು, ರೈಟಿಂಗ್ ಇನ್ಸ್ಟ್ರೂಮೆಂಟ್ ಬರುತ್ತಲ್ಲ, ಪೆನ್ನು. ಆ ಬ್ರ್ಯಾಂಡ್ ಜರ್ಮನ್ ಸ್ಪೋರ್ಟ್ಸ್ ಕಾರು. ಇದು ಜರ್ಮನ್, ಮೇಡ್ ಇನ್ ಜರ್ಮನ್. ಜರ್ಮನ್ ತಗೊಂಡಿರೋದು. ಎಷ್ಟು ವೆಯ್ಟ್ ಇದೆ ಅಲ್ಲ ಸರ್ ಇದು? ಸಖತ್ ವೆಯ್ಟ್ ಇದೆ ನೋಡಿ. ಅವಾಗಿಂದ ಕಲೆಕ್ಷನ್ಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಅಲ್ಲಿ ಕ್ಲಾಕ್ ಇದೆ. ಇದು ನೋಡಿದ ತಕ್ಷಣ ನನಗೆ ಧರ್ಮಸ್ಥಳದ ಗುರುಗಳೇ ನೆನಪಾಗ್ತಾರೆ. ಸೊ ನೋಡಿ, ಸೇಮ್ ಅದೇ ತರ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಕಲೆಕ್ಷನ್ಸ್ ಹಾಗೆ ಇಟ್ಕೊಂಡಿದ್ದಾರೆ ಅವ್ರು. ಅವಾಗಿಂದ ಇಲ್ಲಿವರೆಗೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದನ್ನ. ನೋಡಿ, ಡೋರ್ ಎಲ್ಲ ಓಪನ್ ಆಗುತ್ತೆ. ಆಗಿನ ಕಾಲದಲ್ಲೇ, ಈಗ ಒಂದು 20 ವರ್ಷ ಹಳೇದಾಗಿರ್ಬೋದಲ್ಲ ಸರ್ ಇದು ತಗೊಂಡ್ ನೀವು? ನೋಡಿ, ಈಗಿನ ಮಕ್ಕಳು ತಗೊಂಡ್ 2 ದಿನಕ್ಕೆ ಕಾಲ್ ಮಾಡಿರ್ತಾರೆ. ಬಟ್ ನಿಮಗೆ ಕಾರ್ ಬಗ್ಗೆ ತುಂಬಾ ಕ್ರೇಜ್ ಇದೆ ಅಂತ ಅನ್ಸುತ್ತೆ. ಈ ಗಣೇಶ ಬಗ್ಗೆ ಹೇಳಿ, ಯಾಕಂದ್ರೆ ನೋಡಕ್ಕೇನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಈ ತರ ಮಲಗಿರೋ ಗಣೇಶನ ನಾವ್ ಆಲ್ಮೋಸ್ಟ್ ಎಲ್ಲೂ ನೋಡಿಲ್ಲ. ಇದು ಸ್ಲೀಪಿಂಗ್ ಗಣೇಶ ಹೇಳಿ ಮಾಡಿಸಿರೋದು ಮೈನ್ಮಾರ್ದಲ್ಲಿ. ವಾವ್, ನೋಡಿ, ಹೇಳ್ಬಿಟ್ಟು ಮಾಡಿಸಿರೋದು. ಹೇಳ್ಬಿಟ್ಟು ಮಾಡಿಸಿರೋದು.
ಇದು ಮೈನ್ಮಾರ್ದಲ್ಲಿ ಮಾಡಿಸಿರೋದು. ಓಕೆ ಮೈನ್ಮಾರ್ದಲ್ಲಿ ಈ ವುಡ್ ಈ ಸ್ಯಾಂಡಲ್ವುಡ್ ಬರುತ್ತಲ್ಲ ಅದೇ ಟೈಪ್ ಇನ್ನೊಂದು ತಳಿ ಆ Okay, ಮರದಿಂದ ಹಾ, ಹಾ, ಹಾ. ಮಾಡಿರೋದು. ಸಖತ್ತಾಗಿ ಬಂದಿದೆ ಇದು 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 ಕಾಮುಡಿದ್ದು ಸಿಲ್ವರ್ ಸಿಲ್ವರ್ ಫಿಶ್ ಫಿಶ್ ಡೆಕೋರೇಷನ್ ಮೆಟೀರಿಯಲ್ ಇದು. ಕಲೆಕ್ಷನ್ಸ್ ಇದು ಮಾತ್ರ ಜೇನ್ ಸ್ಟೋನ್ ಅಲ್ಲಿ ಮಾಡಿರೋದಂತ ಇದು ಜೇಡ್ ಸ್ಟೋನ್. ಜೇಡ್ ಸ್ಟೋನ್ ಜೇಡ್ ಸ್ಟೋನ್ ಜೇಡ್ ಸ್ಟೋನ್ ಅಲ್ಲಿ ಅಂದ್ರೆ ಮಾಡಿರೋಂಥದ್ದು. ಗ್ರೀನ್ ಸ್ಟೋನ್ ಅಲ್ಲಿ ಬರ್ತದೆ. ಬುದ್ಧ ಒಂದ್ ಬುದ್ಧ ಎರಡ್ ಬುದ್ಧ ನೋಡಿರ್ತೀರಾ, 6 ಬುದ್ಧ ಒಂದೇ ಹುಡ್ ಅಲ್ಲಿ ಇರುವಂತದ್ದು. ಅದು ಇದು ಸ್ಯಾಂಡಲ್ ವುಡ್ ಗಂಧದ ಕಟ್ಟಿಗೆ, ಗಂಧದ ಕಡ್ಡಿಯಲ್ಲಿ ಮಾಡಿರುವಂತದ್ದು. ನೋಡಿ ಇದು ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ನೋಡಿ. ಸುತ್ತಾನು ಬುದ್ಧ ಇದೆ, 6 ಸೈಡ್ ಇಂದನೂ ಬುದ್ಧ ಕಾಣಿಸುತ್ತೆ.